ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸಗೆ ರುಚಿ ಮಾಡುವ ನಮಸ್ಕಾರಗಳು. ವಾರದ ಫಲಾಫಲಗಳಲ್ಲಿ, ವಾರದ ಭವಿಷ್ಯದಲ್ಲಿ, ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಒಂದಿಷ್ಟು ಹೊಸ ಯೋಚನೆ, ಹೊಸ ಕೆಲಸ, ಹೊಸ ಜಾಗ ಇವುಗಳಿಗೆ ಮಾನ್ಯತೆ ಕೊಡುವಂಥರಾಗ್ತೀರಾ ಮತ್ತು ಹಳೆಯ ಕೆಲಸಗಳು ಸಂಪೂರ್ಣವಾಗಿ ಯಶಸ್ವಿಯ ಒಂದು ಕಡೆಗೆ ತೆಗೆದುಕೊಂಡು ಹೋಗ್ತೀರಾ ಮತ್ತು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈ ವಾರ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ಅಂದರೆ ಒಂದು ಮಿಥುನ ರಾಶಿಯವರಿಗೆ ಈ ಒಂದು 19ನೇ ತಾರೀಕು ಅಂದರೆ ಈ 18, 19 ನಾವು ತ್ರಿಗ್ರಾಹಿ ಒಂದಿಷ್ಟು ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಅದೇ ಈ ಒಂದು ದಿನ, ಈ ವಾರ ಬರುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಅದಕ್ಕೆ ಹೊಸ ಜಾಗ, ಹೊಸ ಯೋಜನೆ, ಹೊಸ ಕಾರ್ಯ, ಹೊಸ ಮಾತುಗಾರಿಕೆ, ಹೊಸ ತಂತ್ರಗಾರಿಕೆ ಎಲ್ಲವೂ ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ. ಏನಾದರೂ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿದರೆ ಈ ವಾರ ತುಂಬ ಉತ್ತಮವಾಗಿದೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಅಂದರೆ ಎಷ್ಟು ನಿಮಗೆ ಈ ಒಂದು ಗ್ರಹಗಳ ಬದಲಾವಣೆಯಿಂದ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತೇಳಿದರೆ, ಗುರು ನಿಮ್ಮ ಒಂದು ಸ್ವಸ್ಥಾನದಲ್ಲಿರೋದ್ರಿಂದ, ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಇರೋದರಿಂದ ಒಂದಿಷ್ಟು ಮಮತೆ, ಅಕ್ಕರೆ, ಈ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತವೆ ಅದೆಲ್ಲವೂ ಕಡಿಮೆಯಾಗಿ ನಿಮಗೆ ಹೇಗೆ ಮನೆಯಲ್ಲಿ ತಾಯಿಯ ಒಂದು ಗುರುತಿಸುವಿಕೆ ಅಂತೀವಲ್ಲ, ತಾಯಿ ನಿಜ ಸ್ವರೂಪ ಏನು ಅಂತ ತಿಳಿದುಕೊಂಡಾಗ ಗೊತ್ತಾಗುತ್ತೆ. ಆ ಒಂದು ಅರ್ಥದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಸುತ್ತಮುತ್ತಲಲ್ಲಿರ್ತಕ್ಕಂತಹ ಜನರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ದೂರದ ಸಂಬಂಧಿಗಳು ತಿಳಿದುಕೊಳ್ಳುವಂಥರಾಗ್ತಾರೆ. ಅಂದರೆ ನಿಮ್ಮದು ಎಷ್ಟು ಇಂಪಾರ್ಟೆಂಟ್ ಇದೆ ಆ ಒಂದು ವಿಷಯಕ್ಕೆ ಅನ್ನೋದು ಅವರು ಗುರುತಿಸ್ತಾರೆ. ಸೊ ಆ ಒಂದು ಹಂತದಲ್ಲಿ ನೋಡ್ಕೊಳ್ಳೋದಾದರೆ ನಿಮಗೆ ಈ ವಾರ ಒಂದಿಷ್ಟು ಸ್ಪೆಷಲ್ ಅಂತ ಹೇಳೋದಾದರೆ ಹೊಸ ಜವಾಬ್ದಾರಿಗಳು, ಹೊಸ ನ್ಯೂ ರೆಸ್ಪಾನ್ಸಿಬಿಲಿಟಿ, ಅದು ಹೊಸ ಜಾಗದಲ್ಲಿ. ಅಂದರೆ ನೀವು ಇಷ್ಟು ದಿನ ಒಂದು ಉದ್ಯೋಗ ಬದಲಾವಣೆ ಅಂತ ಮಾಡಿದರೆ ಅದು ಯಶಸ್ವಿಯಾಗಿ ಈಗ ಹೊಸ ಜಾಗಕ್ಕೆ ಹೋಗುವಂಥದ್ದಾದರೂ ಆಗ್ಬೋದು. ಅಥವಾ ನೀವು ಒಂದು ಬಿಸ್ನೆಸ್ಸನ್ನು ನಾನು ಏನೋ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಹೊಸದ ಒಂದು ಅಪ್ಗ್ರೇಡ್ ವರ್ಷನ್ ಅಂತಿರಲ್ಲ, ಅದು ಈ ವಾರ ಆಗುವಂಥದ್ದು. ಇನ್ನು ನಿಮಗೆ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೋಬೇಕು. ನಾನು ಹೀಗೆ ಇದ್ದರೆ ಆಗೋದಿಲ್ಲ, ಒಂದಿಷ್ಟು ಕ್ಯಾರೆಕ್ಟರ್ ಬದಲಾವಣೆ ಆಗಬೇಕು, ನನ್ನ ಕೆಲಸ ಕಾರ್ಯಗಳು ಬದಲಾವಣೆ ಆಗಬೇಕು ಅಂತ ತಿಳ್ಕೊಂಡಿದ್ರಲ್ಲ, ಅದು ಈ ವಾರನೂ ಯಶಸ್ವಿ ಆಗುತ್ತೆ. ಅಂದರೆ ಬರೀ ಹೇಳೋದೊಂದು ಮಾಡೋದೊಂದು ಅಂತ ಆಗೋದಿಲ್ಲ. ಈ ವಾರ ನೀವು ಕರೆಕ್ಟಾಗಿ ಈ ಒಂದು ಪ್ಲ್ಯಾನ್ ಪ್ರಕಾರ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂದರೆ 5 ಗಂಟೆಗೆ ಹೇಳ್ತೀರಾ, ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ ಮತ್ತು ಏಕೋ ಈ ಒಂದು ವಾರ ದೈವಿಕ ಕೃಪೆ, ದೈವಿಕ ಶಕ್ತಿ ನಿಮಗೆ ಧಾರ್ಮಿಕದಲ್ಲಿ ಅತಿಯಾದ ಆಸಕ್ತಿಯನ್ನು ತಂದುಕೊಡುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಎಷ್ಟು ನಿಮಗೆ ದೈವಿಕ ಕೃಪೆ ಅಂತ ಹೇಳಿದರೆ, ಆ ಕೆಲಸ ಹೋಗಿರೋದೇ ಒಳ್ಳೆಯದಾಯಿತು ಅಂತಲೂ ಒಂದು ಮಾನಸಿಕವಾಗಿಯೇ ದೈವಿಕ ಶಕ್ತಿಯ ಒಂದು ರೂಪ ನಿಮಗೆ ಈ ವಾರ ಗೊತ್ತಾಗುತ್ತೆ. ಅಂದರೆ ನಾವು ಬೇಜಾರಾಗೋಗ್ಬಿಟ್ಟಿರ್ತೀವಿ, ಅಯ್ಯೋ ಆ ಕೆಲಸ ಸಿಗಬೇಕಾಗಿತ್ತು, ಸಿಗಲಿಲ್ಲ ಅಂತ. ಅಂದರೆ ಅದು ಸಿಗದೇ ಇರೋದೇ ಒಳ್ಳೆಯದಾಯಿತು ಅಂತ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಆ ದೈವಿಕ ಶಕ್ತಿ ನಿಮಗೆ ಲಭಿಸುವಂಥದ್ದಾಗುತ್ತೆ. ಅಂದರೆ ಅಷ್ಟು ಗಾಂಭೀರ್ಯತೆ ಇರುತ್ತೆ, ಅದು ನಮ್ಗೆ ಗೊತ್ತಾಗಿರಲ್ಲ ಆ ಒಂದು ದಿನ ಅಥವಾ ಆ ಒಂದು ಕಳೆದ ಒಂದು ವಾರ ಅಥವಾ ಕಳೆದ ತಿಂಗಳು ತುಂಬ ಬೇಜಾರಲ್ಲಾಗಿರುತ್ತೀವಿ. ದೇವರು ಯಾಕೆ ನಮಗೆ ಪದೇ ಪದೇ ಶಿಕ್ಷೆ ಕೊಡ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಹಾಗಲ್ಲ, ದೇವರು ನಮಗೆ ಯಾವ ಸಮಯದಲ್ಲಿ ಕೊಡಬೇಕು, ಯಾವ ಗಳಿಗೆಯಲ್ಲಿ ಕೊಡಬೇಕು, ಯಾವ ವಾರ, ಯಾವ ನಕ್ಷತ್ರ, ಯಾವ ತಿಂಗಳು, ಯಾವ ಮಾಸ ಹೇಗಾದರೂ ತಿಳ್ಕೊಳ್ಳಿ, ದೇವರು ಖಂಡಿತವಾಗಿಯೂ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ ಈ ವಾರ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ದೈವಿಕ ಶಕ್ತಿ, ದೈವಿಕ ಆಶೀರ್ವಾದ ನಿಮಗೆ ಈ ವಾರ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನಿಮಗೆ ಬುಧನ ಒಂದು ಗ್ರಹದ ಅನುಕೂಲತೆಯಿಂದ ಮಾತುಗಾರಿಕೆಯಲ್ಲಿ ಬದಲಾವಣೆ ಆಗುತ್ತೆ. ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಒಂದಿಷ್ಟು ಶಬ್ದಗಳನ್ನು
ನೀವು ಮಾತಿನಲ್ಲಿ ಸೇರಿಸ್ಕೊಳ್ತೀರಾ. ಅಂದರೆ ರೆಸ್ಪೆಕ್ಟ್ ಆಗಿರುವಂಥದ್ದು, ತುಂಬ ವಿಶೇಷ ರೀತಿಯ ಅರ್ಥ ಬರುವಂತಹ ಒಂದಿಷ್ಟು ಶಬ್ದಗಳನ್ನು ನೀವು ಈ ಹೂವಿನ ರೀತಿಯಲ್ಲಿ ಪೋಣಿಸ್ಕೊಳ್ತೀರಾ. ಅಂದರೆ ಅಷ್ಟು ಈ ಆ್ಯಂಕರ್ಗಳು ಮಾತಾಡ್ತಾ ಇರ್ತಾರಲ್ಲ, ಒಂದಿಷ್ಟು ನಯ ಬದ್ಧ ಒಂದು ಫಾರ್ಮುಲಾ ಅಂತೀವಿ, ಆ ಫಾರ್ಮುಲಾ ತಕ್ಕಂಗೆ ನೀವು ಕೂಡ ಈ ವಾರದಲ್ಲಿ ಮಾತಿನ ಕೌಶಲ್ಯ ಅಂತೀವಿ, ಕಮ್ಯುನಿಕೇಷನ್ ಸ್ಕಿಲ್ ಅಂತೀರಲ್ಲ, ಅದು ಈ ವಾರ ಬದಲಾವಣೆ ಆಗುತ್ತೆ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಒಂದಿಷ್ಟು ಬದಲಾವಣೆಯ ಗಾಳಿ ಜೋರಾಗಿ ಬೀಸ್ತಾ ಇದೆ. ನಾವು ಇಷ್ಟೇ ಹೇಳೋದು ಮಿಥುನ ರಾಶಿಯವರಿಗೆ, ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯವಾಗಿ ಮುನ್ನೋಗಿ, ಏನೂ ಆಗೋದಿಲ್ಲ, ಯಾವುದಕ್ಕೂ ಹಿಂಜರಿಕೆ ಸ್ವಭಾವ ಇರಬಾರ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಎಷ್ಟು ನೀವು ಹಿಂಜರಿಕೆ ಸ್ವಭಾವದಿಂದ ಇರ್ತೀರೋ ಅಷ್ಟು ನಿಮ್ಮ ಒಂದು ಮಡಿವಂತಿಕೆ ಹಿನ್ನಡೆಗೆ ತೆಗೆದುಕೊಂಡು ಹೋಗುತ್ತೆ. ಎಷ್ಟು ನೀವು ಸ್ವಾಭಾವಿಕವಾಗಿ ಧೈರ್ಯವಾಗಿ ಆ ಕೆಲಸದಲ್ಲಿ ಮಗ್ನರಾಗಿ ಮುನ್ನುಡಿ ಬರೋದು ನೀವು ಮುಂದೆ ಹೋಗ್ತಿರೋ ಅಷ್ಟು ನಿಮಗೆ ಅನುಕೂಲತೆಗಳು ಈ ವಾರ ಸಿಗುವಂಥದ್ದಾಗತ್ತೆ. ಅಂದರೆ ತೆರೆದ ಕಣ್ಣಿನ ರೀತಿಯಲ್ಲಿ ಎಲ್ಲವೂ ಸ್ಪಷ್ಟತೆಯಿಂದ ಕೂಡಿರುತ್ತೆ ಈ ವಾರ. ಕಣ್ಣು ಬೆಳಗ್ಗೆ ಎದ್ದ ತಕ್ಷಣ ತೆಗೆದ್ರೆ ಹೇಗೆ ಆನಂದವಾಗಿ ದೇವರ ಚಿತ್ರವನ್ನು ನೋಡ್ತೀರಾ, ದೇವರ ಫೋಟೋವನ್ನು ನೋಡ್ತೀರಾ, ದೇವರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ತೋತ್ರಾದಿಗಳನ್ನು ಪಠನೆ ಮಾಡ್ತೀರಾ, ಆ ರೀತಿಯಲ್ಲಿ ಈ ವಾರ ತೆರೆದ ಪುಸ್ತಕ, ಎಲ್ಲವೂ ಕ್ಲಾರಿಟಿ ಇರೋದ್ರಿಂದ ಕೂಡಿರೋದ್ರಿಂದ ಯಾವುದೇ ಗೊಂದಲ ಗೂಡು ಎಂಥದ್ದು ಇರಲ್ಲ ಮಿಥುನ ರಾಶಿಯವರಿಗೆ. ಒಂದೇ ಒಂದು ನಿಮ್ಮದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಈ ವಾರ ಸ್ವಲ್ಪ ಜ್ವರಾದಿಗಳಾಗಿರ್ಬೋದು, ಕೆಮ್ಮಾಗಿರ್ಬೋದು, ಅಥವಾ ಸ್ವಲ್ಪ ನಿದ್ರೆಗೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ಬೋದು, ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ. ಈ ವಿಷಯ ಬಿಟ್ಟರೆ ಈ ವಾರ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಓವರಲ್ ಆಗಿ ನೀವು ಅಂದ್ಕೊಂಡಿರ್ತಕ್ಕಂಥದ್ದು ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ನಿಮ್ಮ ವೈಯಕ್ತಿಕ, ಕೌಟುಂಬಿಕ ಹಾಗೂ ಇನ್ನಿತರ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಆ ಗುರು, ಬುಧ, ಶುಕ್ರ ಅನುಕೂಲತೆ ಇರೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ಚಂದ್ರನ ಒಂದು ಅನುಕೂಲತೆ ಇರೋದ್ರಿಂದ ನಿಮಗೆ ಮಮತೆ ಅಂದರೆ ಪ್ರೀತಿ ಜಾಸ್ತಿ ಹುಟ್ಟಿಕೊಳ್ಳುವಂಥದ್ದಾಗುತ್ತೆ. ನಿಮ್ಮ ಸುತ್ತಮುತ್ತಲ ಜನರಲ್ಲಿ ನೀವು ಪ್ರೀತಿ ಮಾಡ್ತೀರಾ, ಅವರು ಪ್ರೀತಿ ಮಾಡ್ತಾರೆ. ಅನ್ಯೋನ್ಯತೆಯಿಂದ ಕೆಲವು ಕೆಲಸ ಕಾರ್ಯಗಳು ಈ ವಾರ ನಡೆಯುವಂಥದ್ದಾಗುತ್ತೆ. ಅದೇ ರೀತಿ ಶುಭ ಕಾರ್ಯಗಳಿಗೆ ಕೈ ಹಾಕ್ತೀರಾ. ಕೆಲವೊಂದು ನಿಮ್ಮ ಮನೆಯ ಸದಸ್ಯರ ಒಂದಿಷ್ಟು ಹೋಮ ಹವನಗಳು, ಮದುವೆ ಉಪನಯನಗಳಿಗೆ ಸಿದ್ಧತೆಗಳು, ಅಥವಾ ಒಂದಿಷ್ಟು ಪೀಠಿಕೆ ಅಂತೀವಿ, ಅದರ ಒಂದು ಪ್ರಾರಂಭ ಹಂತದಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಒಂದಿಷ್ಟು ಮುತುವರ್ಜಿ ವಹಿಸ್ಕೊಂಡು ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಡ್ತೀರಾ. ಈ ರೀತಿಯಲ್ಲಿ ಆಗಿರಬೇಕು ಅಂದರೆ ಅಚ್ಚುಕಟ್ಟಾಗಿ ಇರುತ್ತೆ, ಯಾರಿಗೂ ಕಷ್ಟ ಆಗೋದಿಲ್ಲ ಅನ್ನೋಂಥ ಒಂದು ಏನಂತೀರ ಸಿಸ್ಟಮ್ ರೀತಿಯಲ್ಲಿ ಅವರಿಗೆ ಒಂದು ಸಿದ್ಧತೆಯ ಪಟ್ಟಿಕೆಯನ್ನು ಮಾಡಿಕೊಡ್ತೀರಲ್ಲ, ಅದು ಅವರಿಗೆ ಖುಷಿ ಅನಿಸುತ್ತೆ. ಹಾಗೂ ನಿಮ್ಮ ಒಂದು ಶ್ರದ್ಧಾ ಭಕ್ತಿ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೂ ಹೇಳ್ಬೋದು. ಈ ವಾರ ಒಂದಿಷ್ಟು ಆರ್ಥಿಕವಾಗಿ ಒಳ್ಳೆಯ ಫಲಿತಾಂಶ ಕೊಡುವಂಥದ್ದಾಗುತ್ತೆ. ನಿಮಗೆ ಒಂದಿಷ್ಟು ಇರತಕ್ಕಂತಹ ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳು ಈ ವಾರ ದೂರವಾಗುತ್ತೆ. ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ ಖಂಡಿತವಾಗಿ ಈ ವಾರ ಸಿಗುವಂಥದ್ದಾಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ನಾಳೆಯ ದಿನ ಇನ್ನೂ ಒಂದು ವಿಶೇಷದ ಸಂಚಿಕೆಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಏಕೆಂದರೆ ಕಳೆದ ವಾರ ಶ್ರೀ ಗುರುರಾಯರ ಆರಾಧನೆ ಪ್ರಯುಕ್ತವಾಗಿ ನಾವು ಒಂದು ವಾರ ತುಂಬ ಬ್ಯುಸಿಯಾಗಿದ್ವಿ. ಮಂತ್ರಾಲಯ ಮತ್ತು ಇನ್ನಿತರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ವಿ. ಹೀಗಾಗಿ ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಲು ಆಗಿರೋದಿಲ್ಲ. ಆ ಒಂದು ತೊಂದರೆಗೆ ಕ್ಷಮೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ನಾಳೆಯ ದಿನ ಇನ್ನೂ ಒಂದು ವಿಶೇಷವಾಗಿ ಅಂದರೆ ನಿಮ್ಮ ಕರಿಯರ್ಗೆ ಮತ್ತು ಆರ್ಥಿಕವಾಗಿ ಯಾವ ರೀತಿ ನಾವು ಇರಬೇಕೆಂಬುದನ್ನು ನಾಳೆಯ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಮಿಸ್ ಮಾಡದೆ ಆ ಒಂದು ವಿಡಿಯೋ ನೋಡಿ. ಇನ್ನು ಯಾವುದೇ ರೀತಿ ಮಿಥುನ ರಾಶಿಯವರಿಗೆ ಏನು ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು, ನಾನು ಯಾವ ಜಾಬ್ ಮಾಡಿದರೆ ಒಳ್ಳೆಯದು, ಎಲ್ಲವೂ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ನಾಳೆಯ ಒಂದು ವಿಡಿಯೋಗಾಗಿ ಖಂಡಿತವಾಗಿ ನೀವು ಕಾಯ್ತೀರಾ. ಅದರಲ್ಲೂ ನಾವು ಹೋದ ಕಡೆಯಲ್ಲೆಲ್ಲ ತುಂಬ ಗುರುತಿಸ್ತಾ ಇದ್ದೀರಾ ರಾಘವೇಂದ್ರ ಹರಿದಾಸ ಗುರೂಜಿ ಅಂತ. ತುಂಬ ಸಂತೋಷದ ವಿಷಯ. ಏಕೆಂದರೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದಿಷ್ಟು ವಿಚಾರಧಾರೆಗಳು ಹತ್ತಿರವಾಗಿರೋದರಿಂದ ಹಾಗೂ ನಮ್ಮ ಒಂದು ರಾಯರ ಆಶೀರ್ವಾದದಿಂದ ನಿಮಗೂ ನಮಗೂ ಒಳ್ಳೆಯ ಸಂಬಂಧವನ್ನು ಅವರು ಬೆರೆಸ್ತಾ ಇದ್ದಾರೆ. ಆ ಗುರುರಾಯರ ಆಶೀರ್ವಾದ ಹೀಗೆ ಸದಾಕಾಲ ಇರಲಿ ಅಂತ ನಾವು ಕೂಡ ಆಶಿಸುತ್ತೇವೆ.
ಬನ್ನಿ ಹಾಗಾದರೆ ಈ ಒಂದು ವಾರದ ವಿಶೇಷ ಪರಿಹಾರಗಳಂತ ಹೇಳೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬಿಡದೆ ಪಠಣೆ ಮಾಡಿ, ಅದೇ ರೀತಿಯಾಗಿ ಈ ವಿಷ್ಣುವಿಗೆ ಸಂಬಂಧಪಟ್ಟಂಥ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸಿ. ಅಂದರೆ ಶ್ರೀನಿವಾಸ ದೇವರಾಗಿರ್ಬೋದು, ವರಾಹ ದೇವರಾಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಭೂ ವರಾಹ ಸ್ವಾಮಿ ಆಗಿರ್ಬೋದು, ಇಂಥ ದೇವಸ್ಥಾನಗಳಿಗೆ ದರ್ಶನ ಮಾಡಿ ಆ ದರ್ಶನದ ಜೊತೆಗೆ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸಿ. ಏಕೆಂದರೆ ಈ ತ್ರಿಗ್ರಾಹಿ ಯೋಗದ ಒಂದಿಷ್ಟು ಫಲಾಫಲಗಳು ಈ 18, 19 ಅಂದರೆ ಒಂದು 2 ದಿನಗಳ ಕಾಲ ಇದ್ರೂ ಒಂದು ಇಡೀ ವಾರ ನಿಮ್ಮನ್ನು ಒಂದು ರೀತಿಯ ಶುಭ ಕಾರ್ಯಗಳಲ್ಲಿ ಹೇಗೆ ನಾವು ಸಂತೋಷವಾಗಿ ಕಳೆಯುತ್ತೇವೋ ಹಾಗೆ ಈ ವಾರ ನೀವು ಕಳೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ವೈಯಕ್ತಿಕ ವಿಷಯಗಳಿಗೆ ಬೆಟ್ಟದಷ್ಟಿರುತ್ತೆ, ಒಂದೇ ದಿನಕ್ಕೆ ಮದ್ದು ಸಿಗೋದಿಲ್ಲ. ಅದು ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಕೆಲವರು ತುಂಬ ವೈಯಕ್ತಿಕವಾಗಿ ಮೆಸೇಜ್ ಕಳಿಸ್ತಾ ಇದ್ದೀರಾ, ನನಗೆ ಅದು ಸಮಸ್ಯೆ ಇದೆ, ಇದು ಸಮಸ್ಯೆ ಇದೆ ಅಂತ. ಆಗೋದಿಲ್ಲ. ಅದಕ್ಕೇನಂತ ಹೇಳಿದರೆ ಸ್ವಲ್ಪ ನಿಮ್ಮದೇ ಆದಂಥ ಜಾತಕ ಪರಿಶೀಲನೆ ಮಾಡಬೇಕಾಗುತ್ತೆ, ಹಾಗೂ ಆ ಜಾತಕ ವಿಮರ್ಶೆ ಜೊತೆಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ನೋಡ್ಕೋಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲಿದ್ದಾರೆ ಮತ್ತು ಯಾವ ಅನಾನುಕೂಲತೆ ಇದೆ, ಅನುಕೂಲತೆ ಇದೆ, ಅದನ್ನು ನೋಡಬೇಕಾಗುತ್ತೆ. ಸುಮ್ಮನೆ ವೈಯಕ್ತಿಕವಾಗಿ ಆ ರೀತಿ ವೈಯಕ್ತಿಕ ಮೆಸೇಜ್ಗಳನ್ನು ದಯವಿಟ್ಟು ಹಾಕಲು ಹೋಗಬೇಡಿ. ನಿಮ್ಮದೇ ಆದಂಥ ಏನಂತೀರ ಒಂದು ಗಟ್ಟಿತನ, ಒಂದು ಮರ್ಯಾದೆ ಹಾಗೂ ನಮ್ಮದೇ ಆದಂಥ ಕೆಲವು ಕಟ್ಟುಪಾಡು ಅಂತೀವಿ, ಅದನ್ನು ಮೀರಲು ಮಿಥುನ ರಾಶಿಯವರು ದಯವಿಟ್ಟು ಹೋಗಬೇಡಿ. ಏಕೆಂದರೆ ನಿಮ್ಮದೇ ಆದಂಥ ಸ್ಥಾನಮಾನ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರು. ಆದರೆ ವೈಯಕ್ತಿಕವಾಗಿ ಇರೋದೇ ಸಮಸ್ಯೆ, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅದನ್ನು ಬಹಿರಂಗಗೊಳಿಸಲು ಹೋಗಬೇಡಿ ಅಂತ ನನ್ನ ಕಳಕಳಿಯ ಮನವಿ ಅಷ್ಟೇ. ಇದಾಗಿತ್ತು ಈ ವಾರದ ಭವಿಷ್ಯ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ನಾಳೆ ದಿನ ವಿಶೇಷವಾಗಿ ನಿಮಗೆ ಇನ್ನೊಂದು ವಿಡಿಯೋನ ಹಾಕ್ತಾಯಿದ್ದೀನಿ, ನಿರೀಕ್ಷೆಯಲ್ಲಿರಿ ಅಂತ ಹೇಳ್ತಾ ಶುಭಮಸ್ತು ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.